ವೇದಿಕೆಯಲ್ಲಿ ಅಂಜುಮನ್ನ ಅಧ್ಯಕ್ಷರಾದಂತ ಜಮೀರ್ ಸಾಹೇಬ್ ಇದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಅವರಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಪ್ರಸಾದ್ ಬಾಬು ಮತ್ತು ಉದಯ್ ಶಂಕರ್ ಇದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಮಧು ಅವರಿದ್ದಾರೆ ಮತ್ತು ಕಾಂಗ್ರೆಸ್ನ ಮುಖಂಡರಾದಂತ ಮುಸ್ತಫಾ ಸಾಹೇಬ್ ಇದ್ದಾರೆ. ನಮ್ಮ ಮುನ್ಸಿಪಲ್ನ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಅಸ್ಲಂ ಸಾಹೇಬ್ ಇದ್ದಾರೆ. ಅಂಜುಮನ್ನ ಅಧ್ಯಕ್ಷರ ಸೆಕ್ರೆಟರಿಗಳಾದಂತ ಸೈಫುಲ್ಲಾ ಅವರಿದ್ದಾರೆ ಮತ್ತು ಎಲ್ಲ ಮುಖಂಡರು ಮುಸ್ತಫಾ ಹೇಳಿದ್ದಾರೆ ಮತ್ತು ಎಲ್ಲ ಮುಖಂಡರಿದ್ದಾರೆ. ಸಾಕಷ್ಟು ಜನ ಮಸೀದಿಗಳ ಮುತುವಲ್ಲಿ ಸಾಹೇಬರುಗಳೆಲ್ಲ ಬಂದಿದ್ದಾರೆ. ಪರ್ವೀಜ್ ಇದ್ದಾನೆ. ಪರ್ವೀಜ್ ಹೆಚ್ಚಿನ ಆಕ್ಟಿವ್ ಆಗಿ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಮತ್ತು ಎಲ್ಲ ಮುಸಲ್ಮಾನ್ ಬಾಂಧವರು ಕುತ್ಕೊಳ್ಳಕ್ ಅವಕಾಶ ಇಲ್ಲ. ಎಲ್ರಿಗೂ ಕೂಡ ಈದ್ ಮಿಲಾದ್ನ ಶುಭಾಶಯಗಳನ್ನ ನಾನು ತಿಳಿಸ್ತೇನೆ. ಈ ದಿನ ಬಹಳ ಪವಿತ್ರವಾದ ಮೊಹಮ್ಮದ್ ಪೈಗಂಬರ್ ಜನ್ಮದಿನ. ಜಗತ್ತಿನ ಅತಿ ದೊಡ್ಡ ಸಮಾಜ ಕ್ರಿಶ್ಚಿಯನ್ಸ್ ಬಿಟ್ರೆ ಈ ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಸಮಾಜ ಮೊಹಮ್ಮದ್ ಪೈಗಂಬರ್ ಒಂದು ಗುರು, ದೇವರು, ಅಲ್ಲಾ ಅವರ ಒಂದು ನೇತೃತ್ವದಲ್ಲಿ, ಅವರ ಆಶೀರ್ವಾದದಿಂದ ನಾವೆಲ್ಲ ಕೂಡ ಕೆಲಸ ಮಾಡ್ತೇವೆ. ಮೊಟ್ಟ ಮೊದಲನೇದಾಗಿ ಇಡೀ ಸಮುದಾಯಕ್ಕೆ ನಾನು ಈದ್ ಮಿಲಾದ್ ಮುಬಾರಕ್ ಅನ್ನು ತಿಳಿಸ್ತೇನೆ. ಜೊತೆಗೆ ನಾವೆಲ್ಲ ಕೂಡ ಅವರ ಇತಿಹಾಸ ಸಾಕಷ್ಟು ಜನ ಗೊತ್ತಿದೆ. ಅವರ ತಂದೆ ಅಬ್ದುಲ್ಲಾ ಅವರು ಒಂದು ಕಡೆ ಯುದ್ಧದಲ್ಲಿ ತೀರ್ಕೊಳ್ತಾರೆ. ಅವ್ರ ತಂದೆ ತೀರ್ಕೊಳ್ತಾರೆ. ಅಬ್ದುಲ್ಲಾ ಅವ್ರ ದೊಡ್ಡಪ್ಪ ಅವರು ಅವ್ರನ್ನ ಸಾಕಿ ಒಂದು ವ್ಯಾಪಾರಕ್ಕಾಗಿ ಒಂದು ಸ್ಥಳಕ್ಕೆ ಹೋಗ್ತಾರೆ. ಬಿಸಿಲು ಮರಳುಗಾಡು. ಅಬ್ದುಲ್ಲಾ ಅವ್ರ ದೊಡ್ಡಪ್ಪ ಅವ್ರ ಜೊತೆಯಲ್ಲಿ ಒಂಟೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಆ ಬಿಸಿಲು ಗಾಡಲ್ಲಿ ರಾತ್ರಿ ಚಂದ್ರನ ಇದ್ದಾಗ ಯಾವ ರೀತಿ ತಂಪಿರ್ತದೆ ಆ ರೀತಿ ತಂಪಿರ್ತದೆ. ಅಂದ್ರೆ ದೈವಶಕ್ತಿ ಎಷ್ಟಿತ್ತು ಅನ್ನೋದು ಅವರನ್ನು ನಾವು ಅರ್ಥ ಮಾಡ್ತೀವಿ. ಅವರೊಂದು ಮಾತನ್ನು ಕೂಡ ಹೇಳ್ತಾರೆ, ನಿಮ್ಮಲ್ಲಿ 2 ರೊಟ್ಟಿ ಇದ್ರೆ ಒಂದನ್ನ ನೀವು ತಗೊಳ್ಳಿ, ಇನ್ನೊಂದು ಪಕ್ಕದಲ್ಲಿರೋರು ಕೊಡಿ ಅಂತ ಹೇಳ್ತಾರೆ. ಆ ಪಕ್ಕದಲ್ಲಿರೋರು ಯಾರು? ಹಿಂದೂನ, ಮುಸಲ್ಮಾನ, ಕ್ರೈಸ್ತಿಯಲ್ಲ, ಮಾನವ. ಇದೆಲ್ಲ ಇತಿಹಾಸಗಳನ್ನು ನೋಡಬೇಕು. ಯೇಸು ಕ್ರಿಸ್ತನು ಕೂಡ ಮಾನವತಾವಾದ ಮಾಡ್ತಾರೆ. ಪೈಗಂಬರ್ ಅವರು ಕೂಡ ಮಾನವತಾವಾದವನ್ನು ಮಾಡಿದ್ದಾರೆ. ಭಗವದ್ಗೀತೆಯಲ್ಲಿ ಕೂಡ ಸರ್ವಧರ್ಮಾನ್ ಪರಿತ್ಯಜ ಮಮೇಕಂ ಶರಣಂ ಮಧ್ಯೆ ಅಹಂ ಸೋಪಾಪೋತಿ ಮೋಕ್ಷ ಇಶಾಮಿ ಓಂ ಶ್ರೀ ಕೃಷ್ಣ ಪರಮಾತ್ಮ. ಅಂದ್ರೆ ಭಗವಂತ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನಂದ್ರೆ, ಎಲ್ಲವನ್ನು ಬಿಟ್ಟು ನನ್ನನ್ನು ನಂಬಿದವನು ಅವನು ಯಾವ ಜಾತಿ ಕುಲ ಅಂತ ಹೇಳಿಲ್ಲ, ಅವನಿಗೆ ನಾನಿದ್ದೇನೆ ಅನ್ನೋ ಮಾತನ್ನು. ಅದೇ ರೀತಿ ಯೇಸು ಕ್ರಿಸ್ತರು ಹೇಳಿದ್ದಾರೆ, ಪೈಗಂಬರ್ ಅವರು ಹೇಳಿದ್ದಾರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಹೇಳಿದ್ದಾರೆ. ಆದರೆ ನಾವೆಲ್ಲ ಮಾನವತವಾದ. ಗಾಂಧೀಜಿಯವರು ಜಗತ್ತಿನ ಅತಿ ಶ್ರೇಷ್ಠ ಮಾನವ ಅಂತೇಳಿ ವರ್ಲ್ಡ್ ಸಂಸ್ಥೆ ಅವರ ಒಂದು ತ್ಯಾಗ ಹೋರಾಟವನ್ನು ನೋಡಿ ಅವರಿಗೆ ಗೌರವವನ್ನು ಕೊಟ್ಟರು. ಜಗತ್ತಿನ ಸುಮಾರು 150ರಿಂದ 200 ದೇಶಗಳಲ್ಲಿ ಮಹಾತ್ಮ ಗಾಂಧಿಯವರ ಒಂದು ಪುತ್ಥಳಿಕೆ ಇದೆ. ಅಂದ್ರೆ ಈ ಭರತ ಖಂಡದಲ್ಲಿ ಹುಟ್ಟಿ ಮಾನವತಾವಾದವನ್ನು ಮಾಡಿದ ಮಹಾನ್ ಚೇತನ. ಅವರ ನೇತೃತ್ವದಲ್ಲಿ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಬುದ್ಧರು, ಜೈನರು, ಸಿಖ್ರು ನಾವೆಲ್ಲ ಭಾರತೀಯರು ಅಂತ ಹೇಳಿ ರಾಷ್ಟ್ರ ಸ್ವಾತಂತ್ರ್ಯವನ್ನು ತಂದಂತ ಜವಾಹರ್ಲಾಲ್ ನೆಹರು, ಮೌಲಾನಾ ಆಜಾದ್ ಸಾಹೇಬರು, ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಮಹಾನ್ ಚೇತನರು ಜೈಲು ವಾಸ ಮಾಡಿ ಕಾರಾಗೃಹದಲ್ಲಿದ್ದು ಸಾಕಷ್ಟು ಜನ ಜೀವವನ್ನು ತೆತ್ತು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಅಂದ ಮೇಲೆ ಈ ರಾಷ್ಟ್ರದಲ್ಲಿರುವ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಬಾಳಿ ಬದುಕೋದು ನಮ್ಮ ಕರ್ತವ್ಯ. ಇದನ್ನ ಯಾರು ಬದಲಾಯಿಸಕ್ಕಾಗಲ್ಲ. ಸೂರ್ಯ ಚಂದ್ರ ಇರೋ ತನಕ ಪ್ರೀತಿ, ವಾತ್ಸಲ್ಯ,